ಹೀಗೇಕೆ ಕಾಡುವೆಯೋ ಹೇ ವಿಧಿ, ಸಾಕಿನ್ನು ಜೀವನವು ಕೊನೆಗಾಣಿಸದನು. ಶೋಕ ಸಾಗರದೊಳಗೆ ಏಕೆಂಬುತ್ತಿದೆ, ಶೋಕ ಸಾಗರದೊಳಗೆ ಏಕೆಂಬುತ್ತಿದೆ. ಸಾಕಿನ್ನು ಜೀವನವು ಕೊನೆಗಾಣಿಸೋ ಹರಿಯೇ, ಸಾಕಿನ್ನು ಜೀವನವು ಕೊನೆಗಾಣಿಸೋ ಹರಿಯೇ. ಶೋಕ ಸಾಗರದೊಳಗೆ ಏಕೆಂಬುತ್ತಿದೆ. ಪರಮಾತ್ಮ, ಹರಿಯು ಪೇಳಿದ ಎಂದ ಜನರ ರಹಸ್ಯವ, ಹರಿಯು ಪೇಳಿದ ಎಂದ ಜನರ ರಹಸ್ಯವ. ಕುಂತಿದೆ ದೇವಿಯು ನನ್ನ ಜನನಿ ಎನ್ನುವ ಪರಿಯ, ಮಾತೆ ಎಂಬ ಮಮಕಾರದಿ ಮಾತನಾಡಿಸಲೆಂದು, ಮಾತೆ ಎಂಬ ಮಮಕಾರದಿ ಮಾತನಾಡಿಸಲು ಮನವು ಕಾತರಿಸುತ್ತಿದೆ ದ್ವೇಷವನ್ನು ತೆಗೆಸಿ, ಮನವು ಕಾತರಿಸುತ್ತಿದೆ ದ್ವೇಷವನ್ನು ತೆಗೆಸಿ. ಶೋಕ ಸಾಗರದೊಳಗೆ ಏಕೆಂಬುತ್ತಿದೆ, ಜೀವನವು ಕೊನೆಗಾಣಿಸೋ ಹರಿಯೇ. ಶೋಕ ಸಾಗರದೊಳಗೆ ಏಕೆಂಬುತ್ತಿದೆ. ಶ್ರೀಹರಿ 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 ಶ್ರೀಕೃಷ್ಣ ಪರಮಾತ್ಮರು ಹೇಳಿದ ಸ್ಥಾನವು ಇದೆ. ಇಲ್ಲಿ ನಿನ್ನ ಜನ್ಮ ರಹಸ್ಯವು ತಿಳಿಯುವುದೆಂದು ಹೇಳಿರುವರು. ಆ ರಹಸ್ಯವಾದರೂ ಏನಿರಬಹುದು? ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತಿನ ಜೀವಕೋಟಿಯನ್ನು ಬೆಳಕುತ್ತಿರುವೆ. ನೀನು ಆ ಸಂದೇಹವೇನೆಂಬುದನ್ನು ತಿಳಿದಿರಲೇಬೇಕು. ಈ ಅಂಧಕಾರವೆಂಬ ಅಜ್ಞಾನದಿಂದ ನನ್ನನ್ನು ಉತ್ತರಿಸು ಪರಮಾತ್ಮ. ಸಪ್ತಾಶ್ವರತಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವೋ तं सूर्यं प्रणमाम्यं, तं सूर्यं प्रणमाम्यं.
ಅರಿಯಲಾರದ ಗೋರಸ ದೇಹದಾಬ್ದಿಯ ಮುಳುಗಿಯೇನ ಹೇ ಭಾಸ್ಕರ ಅರಿಯಲಾರದ ಗೋರಸ ದೇಹದಾಬ್ದಿಯೊಳ್ ಮುಳುಗಿ ಮನಕ್ಕೆ ಮೂಡಿದ ಅಂಧಕಾರವ ಮನಕ್ಕೆ ಮೂಡಿದ ಅಂಧಕಾರವ ಬೆಳಗು ಸಿಂಧು ಭಾಸ್ಕರ ಅರಿಯಲಾರದ ಗೋರಸ ದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆ ಇಂದು ತಾಪದೆ ಭಾಸ್ಕರ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆ ಇಂದು ತಾಪ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡು ಶ್ಯಾಮಲಾಂಗ ಶಾಂತಿ ನೀಡು ಶ್ಯಾಮಲಾಗ ಅರಿಯಲಾರದ ಗೋರಸ ದೇಹದಾಬ್ದಿಯೊಳ್ ಮುಳುಗಿಯೇನ ಅರಿಯಲಾರದ ಗೋರಸ ದೇಹ ಭಾಸ್ಕರ 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 ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಕರ್ಣ 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 ಯಾರು ತಾಯಿ ನೀನು ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ ಕರ್ಣ ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನು ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು ಈ ನಿರ್ಭಾಗ್ಯಳನ್ನು ಕುಂತೆ ಎಂದು ಕರೆಯುವರು ಮಗನೇ ಕುಂತಿದ್ದೇವೆಯೇ ನನ್ನ ಹಡೆದ ತಾಯಿಯೇ ಹೌದು ಮಗನೇ ಅಮ್ಮ 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 ನೀನೇನಾ ನನ್ನ ಹಡೆದ ಮಾತೆಯು ಅಮ್ಮ ಗತಿಯುಳೇಕೆ ನೂಕಿದೆ ಮಾತೆಯೇ ಮಮತೆಯಿರಲಿ ಗತಿಯುಳೇಕೆ ನೂಕಿದೆ ಮಾತೆಯೇ ಮಮತೆಯಿರಲಿ ಗತಿಯುಳೇಕೆ ನೂಕಿದೆ ಅಮ್ಮ ಜನಿಸಿದಾಕ್ಷಣ ಕರುಣೆ ತೋರೆದು ಅಮ್ಮ ಜನನಿ ಅಮ್ಮ ಅಮ್ಮ ಜನಿಸಿದಾಕ್ಷಣ ಕರುಣೆ ತೋರೆದು ಜನಿಸಿದಾಕ್ಷಣ ಕರುಣೆ ತೋರೆದು ಜಲದೊಳೆಸೆದು
ಜಲದೊಳೆಸೆದುದನು ಕಳೆದ ನೆನ್ನಿತಿಯದು ನಿನಗೆ ಕಳೆದ ನೆನ್ನಿತಿಯದು ನಿನಗೆ ನಾನು ಕೈದ ಪರಾಧವೇದು ನಾನು ಕೈದ ಪರಾಧವೇದು ನೆತ್ತಿಯುಳೇಕೆ ದೂಕಿದೆ ಮಾತೆಯೇ ಮಮತೆಗಿದೆ ನೆತ್ತಿಯುಳೇಕೆ ದೂಕಿದೆ ಅಮ್ಮ ಮಂದಪಾಕ್ಯದಂತೆ ನಾನು ಬಾಲ್ಯದಿಂದಲೇ ಬೆಳೆದದು ಮಂದಪಾಕ್ಯದಂತೆ ನಾನು ಬಾಲ್ಯದಿಂದಲೇ ಬೆಳೆದದು ಸೂತನೆಂಬನಿದನೆಯೊಳು ಮುಳುಗಿ ಬಗಳ ಗುರುದರು ಸೂತನೆಂಬನಿದನೆಯೊಳು ಮುಳುಗಿ ಬಗಳ ಜನನಿ ಜನಕನಾರು ಎಂದು ಕಂಬನಿ ಕರೆದೆನು ಎಂದು ಕಂಬನಿ ಕರೆದೆನು ನೆತ್ತಿಯುಳೇಕೆ ದೂಗಿದೆ ಮಾತೆಯೇ ಮಮತೆಗಿದೆ ನೆತ್ತಿಯುಳೇಕೆ ದೂಗಿದೆ ಅಮ್ಮ ಅಮ್ಮ ಜನನಿ ಅಮ್ಮ ಅಮ್ಮ ಕೀರ್ತಿಶಾಲಿಯಾಗು ಕನ್ನ ಕೀರ್ತಿಶಾಲಿಯಾಗು ಕೀರ್ತಿ ಎತ್ತ ಕೀರ್ತಿಯ ಬದನದು ಎತ್ತ ಕೀರ್ತಿ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ಅದು ಮಾಡಿದ ದ್ರೋಹವಾದರೂ ಏನು ತಾಯೇ ಈ ಪಾಪಿ ದೇಹವನ್ನು ಅಲ್ಲಿನ ಜನಗಳು ಸಹ ತಿನ್ನದೆ ಬಿಟ್ಟವಲ್ಲ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆ ವಾತ್ಸಲ್ಯ ಮಮಕಾರಗಳಿಂದ ಸಾಕಿಸಲುವಂತೆ ಅದರಲ್ಲಿ ಮನುಷ್ಯ ಮಾತ್ರನಾದ ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯೇ? ಪಾಂಡು ವಂಶದ ಮಹಾವೃಕ್ಷದಿಂದಲೇ ನನ್ನನ್ನು ಕಿತ್ತು ಬಿಸುಟು ಇಂಥ ಸಬರ ಕೂಪಕ್ಕೆ ತಳ್ಳಿದೆ ಏಕೆ ಮಾತೆ? ಏಕೆ ಕರ್ಣಾರ್ಜುನರ ಮಧ್ಯೆ ಸಹೋದರ ಸಂಬಂಧವನ್ನು ಸೃಷ್ಟಿಸಬೇಕಾದ ನೀವೇ ದ್ವೇಷದ ಕಬರಿಯನ್ನು ಸೃಷ್ಟಿಸಿದಿರಿ ಏಕೆ? ಈ ಪ್ರಪಂಚ ನನ್ನನ್ನು ಸೂತ ನೀಚ ಕುಲಹೀನದವನು ನೀ ಎಂದು ಆಳಿಸುತ್ತಿರುವಾಗ ಅಮ್ಮ ನೀನೊಬ್ಬಳಾದರೂ ಬಂದು
ನೀನೊಬ್ಬಳಾದರೂ ಬಂದು ಕಣ್ಣ ಸೂತನಲ್ಲ, ನಾ ಎತ್ತ ಮಗ ಕ್ಷತ್ರಿಯ ಸಂಜಾತ ಎಂದು ಒಂದೇ ಒಂದು ಮಾತಿನಿಂದ ಇವರೆಲ್ಲರ ಸಂದೇಹವನ್ನು ಪರಿಹರಿಸಬಹುದಾಗಿದ್ದ ನೀವು ಏಕಮ್ಮ ನಿರ್ದಯಳಾದೆ. ಹೋಗಲಿ ಬಿಡು ತಾಯಿ, ನೀನು ನನ್ನ ಹಡೆದ ತಾಯಿ. ಈ ಬಗ್ಗೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಅಮ್ಮ, ಇದ್ದಿಗೆ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿಮ್ಮ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯೇ, ಹೇಗೆ ತೀರಿಸಲಿ? ಕಂದ
ಒಲಿಯದೆ ಕಂದ ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ, ನೀನು ಹೀಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಹೋಗಿರುವ ನನ್ನ ಈ ಮನಸ್ಸಿಗೆ ನನ್ನ ಈ ಮಾತುಗಳು ಶೂಲದಂತೆ ಹಿರಿಯುತ್ತಿವೆ ಕರ್ಣ. ಕುಮಾರ, ಚಿಕ್ಕಂದಿನಿಂದ ಇಂದಿನವರೆವಿಗೂ ನೀನು ಅನುಭವಿಸಿರುವ ಕಷ್ಟಗಳಿಗೆಲ್ಲ ನಾನೇ ಕಾರಣಳು. ಪಾಪಿಯಾದ ಈ ನಿನ್ನ ತಾಯಿಯನ್ನು ಕರ್ಣ ಕ್ಷಮಿಸಿ ಬಿಡು ಮಗ, ಕ್ಷಮಿಸಿ ಬಿಡು. ಅಮ್ಮ, ನೀವು ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ನಾನು ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀವು ತಾನೇ ಏನು ಮಾಡಿರಿ? ನನ್ನ ಕರ್ಮವೇ ನನ್ನನ್ನು ತಮ್ಮನಿಂದ ನದುಕೀಡು ಮಾಡಿತು. ನನ್ನ ಕರ್ಮವೇ ನನ್ನನ್ನು ಗುರುಶಾಪದಲ್ಲಿ ಸಿಲುಕಿಸಿತು. ನನ್ನ ಕರ್ಮವೇ ನನ್ನನ್ನು ಭೀಷ್ಮರ ಬುದ್ಧಿ ಮಾತನ್ನು ಕೇಳದಂತೆ ಮಾಡಿತು. ಹಾಗೂ ನನ್ನ ಕರ್ಮವೇ ನನ್ನನ್ನು ಸೂದನನ್ನಾಗಿ ಮಾಡಿತು. ನನ್ನ ಕರ್ಮಕ್ಕೆ ನೀವ್ಯಾರು ಹೊಡೆಯರಲ್ಲ ತಾಯಿ. ಅಮ್ಮ, ಪಂಚಪಾಂಡವರೆಂಬ ಮಹಾಪುತ್ತಳಿಕೆಗಳನ್ನು ಈ ಪ್ರಪಂಚಕ್ಕೆ ಪ್ರಕಟಿಸಿದ ನೀವು ಸಾಮಾನ್ಯ ಸ್ತ್ರೀ ಅಲ್ಲ, ಪ್ರತ್ಯಕ್ಷ ಪರಮೇಶ್ವರಿ, ಪ್ರತ್ಯಕ್ಷ ಪರಮೇಶ್ವರಿ. ನಿಮ್ಮ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತ ಶಾಲೆಗಳು. ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯ ಹೇಗೆ ಲಭಿಸಬೇಕು ತಾಯೇ? ಆದದ್ದು ಹಾಗೆ ಹೋಯಿತು ಮಗನೇ, ಅದನ್ನು ಮರೆತು ಬಿಡು. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವೆಯಂತೆ. ನಡೆ ಕಂದ, ನಡೆ ಮಗನೇ. ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳಿಕೊತಾಯಿ. ಹೆತ್ತಮ್ಮನ ಪದಕಮಲದಡಿಯಲ್ಲಿ ಶಿರಸಾ ವಹಿಸಿ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗೆನ್ನ ಬೇಡ ಮಗನೇ, ಹಾಗೆನ್ನ ಬೇಡ. ಇದು ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರಗೊಟ್ಟಿ ಭಿಕ್ಷೆ ಬೇಡುವೆನು ಮಗನೇ. ಪಾಂಡವರಲ್ಲಿನ ವೈರವವನ್ನು ತೊರೆದು ಅವರೊಡನೆ ಕೂಡಿ ಬಾಳು ಕರ್ಣ, ಸಾಮ್ರಾಟದಾನ ಮಾಡು. ಅಬ್ಬ, ನೀನು ವೀರಗಾತೆ. ನೀನೇ ಹೇಳುತ್ತಾಯಿ, ಪೊರೆದಾತನನ್ನು ತೊರೆಯುವುದೇ. ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಎಲ್ಲ ಕಾರ್ಯಗಳು ನನ್ನಿಂದಲೇ ಸಾಧಿಸಲ್ಪಡಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ನನ್ನನ್ನು ಶಪಿಸದಿಹರೆ? ಅಮ್ಮ, ವೀರಮಾತೆಯಾದ ನೀನು ಇಂತಹ ಸಂದರ್ಭದಲ್ಲಿ ಹಿತಬೋಧನೆಗಳನ್ನು ಮಾಡುತ್ತಾಯೇ? ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ ಕರ್ಣ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಮಗನೇ?
ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಿನ್ನ ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೆಂಬ ಗದಿ. ಅಮ್ಮ, ಇದುವರೆಗೂ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲ ತಾಯಿ. ನೀವು ಎಳೆತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ನೀರೆರೆದು ಪೋಷಿಸುವರಿಲ್ಲದೆ ಒಣಗಿ ಹೋಗಿದೆ. ಪುನಃ ಚಿಗುರುವುದೇನಮ್ಮ? ಅಮ್ಮ, ಮಮ ಪ್ರಾಣ ಈ ಪಾಂಡವಯ ಎಂದು ಶ್ರೀಕೃಷ್ಣ ಪರಮಾತ್ಮರಿ ಹೇಳಿರುವಾಗ ನಿನ್ನ ಮಕ್ಕಳ ಪ್ರಾಣಕ್ಕೆ ಭಯವೇನು ತಾಯಿ? ಬಿಡು ನಿನ್ನ ಚಿತ್ತೆಯನ್ನು. ಲೋಕೈಕ ವೀರನಾದ ನಿನ್ನೊಡನೆಯೇ ಆ ನೀಚನಾದ ದುರ್ಯೋಧನನಿರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕರ್ಣ, ಅಮ್ಮ, ಕಂದ, ಏನು ತಾಯಿ? ಪಾಂಡವರೊಡನೆ ಕೂಡಿ ಬಾಳುವ ಇಷ್ಟವಿಲ್ಲದಿದ್ದರೆ ಹೋಗಲಿ. ಈ ಯುದ್ಧದಿಂದಲಾದರೂ ಪರಾಮುಖನಾಗುವೆಯ ಮಗನೇ? ಅಮ್ಮ, ಈ ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀ ಏನು ಬಲ್ಲೆ ತಾಯಿ? ಇಡೀ ಪ್ರಪಂಚದದ್ದು ಸೂತ ನೀಚ ಎಂದು ಹೀಯಾಳಿಸುತ್ತಿರುವಾಗ ಆತನು ನನ್ನನ್ನು ಅಂಗರಾಜ್ಯಕ್ಕೆ ಪಟ್ಟಾಭಿಷಿಕ್ತನನ್ನಾಗಿ ಮಾಡಲಿಲ್ಲವೇ? ನನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಖನಂತೆ ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಎಲ್ಲ ಕಾರ್ಯಗಳು ನನ್ನಿಂದಲೇ ಸಾಧಿಸಲ್ಪಡಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇನಮ್ಮ? ಆಗಲಾರದು ತಾಯಿ, ಸರ್ವದಾ ಆಗಲಾರದು. ನಾನು ಯುದ್ಧದಿಂದ ಪರೋನ್ಮುಖನಾಗಲಾರೆ. ಹೋಗಲಿ ಬಿಡು ಮಗನೇ. ಈ ಯುದ್ಧದಿಂದ ನೀನು ಪರಾನ್ಮುಖನಾಗದಿದ್ದರೂ ಬೇಡ. ಕರ್ಣ, ನಾಳಿನ ರಣರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಮಗನೇ. ಉಳಿಸಿಕೊಡು. ನಿನ್ನ ಮಕ್ಕಳನ್ನು ಉಳಿಸಿಕೊಡಬೇಕೆ? ಎಂತಹ ಸ್ವಾರ್ಥ ಮನೋಭಾವ ತಾಯಿ ನಿನ್ನದು. ಹಾಗಾದರೆ ಆ ಪಾಂಡವರು ನಿನ್ನ ಮಕ್ಕಳು, ನಾನು ರಾಧೆಯ ಸೂತ ಜಾತಿಯಲ್ಲಿ ಬೆಳೆದವನಲ್ಲವೇ ನಾನು? ನಿಜ ನಿಜ, ನಾನು ರಾಧೆಯ, ನಾನು ರಾಧಾತನಯ. ಆಗಬಹುದು ತಾಯಿ, ನಿನ್ನ ಮಕ್ಕಳನ್ನು ಉಳಿಸಿಕೊಡಬೇಕೆ? ಆಗಬಹುದು. ಧರ್ಮರಾಯ, ಭೀಮ, ನಕುಲ, ಸಹದೇವ ಇವರಲ್ಲಿ ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ನನ್ನ ಪರಮ ವೈರಿ ಎನಿಸಿದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದು ಅಮ್ಮ, ಹೌದು ತಾಯಿ. ಆತನನ್ನೇ ನಾನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು ಅಥವಾ ನನ್ನಿಂದ ಅರ್ಜುನನೇ ಮೃತಪಟ್ಟರು, ನಿನಗೈವರು ಪುತ್ರರು ಇದೇ ಉಳಿಯುವರು. ಬಿಡುತ್ತಾಯೇ ನಿನ್ನ ಚಿತ್ತೆಯನ್ನು? ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷವೇಕೆ ಕರ್ಣ?
ನಡೆಸಲಾರೆನು. ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆಯಾ ಕಂದ? ಹೇಳು ತಾಯಿ, ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಮಗನೇ? ಅಮ್ಮ, ಹೆತ್ತ ತಾಯಿಯ ಮಾತನ್ನು ನಡೆಸಿಕೊಳ್ಳಲಾರದಷ್ಟು ಕಡುಪಾಪಿ ಎಂದು ಈ ಕರ್ಣನನ್ನು ಭಾವಿಸಿದೆಯಾ ತಾಯಿ? ಜನನಿ ನಿನ್ನ ಮಗನಿವನು, ಉಸಿಯನಾಡುವನೇನು. ಜನನಿ ನಿನ್ನ ಮಗನಿವನು, ಉಸಿಯನಾಡುವನೇನು. ಮಾತೆಯ ನುಡಿಗೆ ಉಸಿಯನಾಡಿದರೆ, ಮಾತೆಯ ನುಡಿಗೆ ಉಸಿಯನಾಡಿದರೆ ಮೆಚ್ಚುವನೇ ಭಾಸ್ಕರನು. ಎಂತಾದರೂ ಸರಿಯೇ ನಡೆಸುವೆನು ನಿನ್ನೆ ನುಡಿಯ. ನಿಜವೇ ಕಂದ? ಅಮ್ಮ, ಎಂತಾದರೂ ಸರಿಯೇ ನಡೆಸುವೆನು ನಿನ್ನೆ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೆ ಪಾದ ಕಮಲದಾಣೆ ಜನನಿ. ಕರ್ಣ, ಆಯಸ್ಸಿರುವವರು ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷವಲ್ಲ ಕರ್ಣ. ನಾಳಿನ ರಣರಂಗದಲ್ಲಿ ನೀನು ತೊಟ್ಟ ಬಾಣವ ತೊಡದಿರು ಮಗನೇ, ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆ ಮನ್ನಿಸು ಮಾತೆಯ ನೀನ ಪ್ರಾಣ ಪದಕ. ಹೌದು ಮಗನೇ, ತೊಟ್ಟ ಬಾಣವ ತೊಡದಿರು ಮಗನೇ, ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆ ಮನ್ನಿಸು ಮಾತೆಯ ನೀನ ಪ್ರಾಣ ಪದಕ. ಸಹಜಾತರ ಪೊರೆಯೈಸುವರ, ಸಹಜಾತರ ಪೊರೆಯೈಸುವರ, ಪಾಂಡವರಿಗೆ ನೀ ಸಹೋದರ. ಪಾಂಡವರಿಗೆ ನೀ ಸಹೋದರ. ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ. ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ. ಅಭಿವಚನ ಅಭಿವಚನ. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಎತ್ತ ಅಯ್ಯೋ ಅಯ್ಯೋ, ಸುಯೋಧನ, ಮಿತ್ರ ಸುಯೋಧನ, ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಅಯ್ಯೋ ಅಯ್ಯೋ, ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯಚಂದ್ರಾದಿಗಳೇ, ನೀವೇ ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಹಿಂದೆ ಇದ್ರನು ಮೋಸದಿಂದ ನನ್ನ ಕವಚ ಕುಂಡಲಗಳನ್ನು ಪಡೆದರು. ನನ್ನ ಮಿತ್ರನ ದುರಾದೃಷ್ಟಕ್ಕೆ
ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಹಾಕಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮರಹಸ್ಯವನ್ನು ತಿಳಿಸಿ ನನ್ನ ಮನೋಸ್ಥೈರ್ಯವನ್ನೇ ಕಸಿದುಕೊಂಡನು. ಈಗ ನನ್ನ ಹಡೆದ ತಾಯಿಯು ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಪ್ರಪಂಚ, ದೈವ, ಕುಲ ಎಲ್ಲವೂ ಒಂದು ಹಾಕಿ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಪಡೆಯುವೆನು. ಉಳಿದದ್ದು ದೈವಿಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನಮಗಿನ್ನು ಯುದ್ಧದಲ್ಲಿ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನೋಗಿ ಮಾತಾಯಿ. ಅಮ್ಮ, ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ಮತ್ತೆ ನಿಮ್ಮನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಹಾಗೇನೆ ಬೇಡ ಕರ್ಣ, ಹಾಗೇನೆ ಬೇಡ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವಿರ ತಾಯಿ? ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯಾ ಮಗನ? ಅದೇನು ಹೇಳು. ಅಮ್ಮ, ಯಮಸುತ ಧರ್ಮರಾಯನು ಧರ್ಮಋತವನ್ನು ಪಾಲಿಸಲು ಅದಾವ ಮಾತೃಮೂರ್ತಿಯ ಆಶೀರ್ವಾದವು ಲಭಿಸುತ್ತಿತ್ತು. ಆ ಆಶೀರ್ವಾದವನ್ನು ನೀಡುತ್ತಿದ್ದ ಕರಗಳು ಇದೆ ಅಲ್ಲವೇ? ಹೌದು ಕಂದ. ನನಗೂ ಆಶ್ರಯಿಸುವಿರ? ಇಹದಲ್ಲೂ ಪರದಲ್ಲೂ ಸೌಖ್ಯವನ್ನು ಹೊಂದುವೆನು. ಕೀರ್ತಿಶಾಲಿಯಾಗು ಕಂದ. ಅಮ್ಮ, ಕೀರ್ತಿಶಾಲಿಯಾಗು. ಅಮ್ಮ, ಆ ವಾಯುನಂದನನಾದ ಭೀಮಸೇನನು ಎಳೆತನದಲ್ಲಿ ಅಮ್ಮ ಹಸಿವು ಹಸಿವು ಎಂದಾಗ ಕೈ ತುತ್ತನ್ನು ನೀಡಿ ಅವನ ಹಸಿವನ್ನು ನೀಗಿಸಿದ ಕರುಗಳು ಇದೆ ಅಲ್ಲವೇ? ಹೌದು ಮಗನೇ. ಅಮ್ಮ, ನನಗೂ ನನಗೂ ಎತ್ತಮ್ಮನ ಕೈ ತುತ್ತನ್ನು ತಿನ್ನಬೇಕೆಂಬ ಆಸೆ. ನೀಡುವಿರ? ಅಮೃತತ್ವವನ್ನು ಹೊಂದುವೆನು. ಅಮ್ಮ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ಎಳೆತನದಲ್ಲಿ ನಿದ್ರೆಯಿಂದ ಬಾಧಿತಗೊಳಿದಾಗ ಭವನದಲ್ಲಿ ತೊಟ್ಟಿಲನ್ನು ಮಾಡಿಸಿ ಚಂದಮಾಮನನ್ನು ಚಂದ್ರಿಕೆಯನ್ನಾಗಿ ಮಾಡಿ ಆಟಿಕೆಯನ್ನಾಗಿ ಮಾಡಿ ಜೋಗಳ ಹಾಡಿ ಅವರಿಗೆ ಪೌಡಿಸುತ್ತಿದ್ದ ಕರುಗಳು ಇದೆ ಅಲ್ಲವೇ? ನನಗೂ ಜೋಗುಳವನ್ನು ಹಾಡುವೆ. ಕ್ಷಣಕಾಲ ನಿದ್ರಿಸುವೆನು. ಅಪ್ಪ, ಅರ್ಜುನನು ಪರಶುವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದಾಗ ಮಾತನು ನೀಡಿದ್ದ ತೋಳ್ತಿಕ್ಕಿಗೆ ಹಾಕಿಕೊಂಡ ಕರುಗಳು ಇದೆ ಅಲ್ಲವೇ? ಹೌದು ಮಗನೇ. ನನಗೂ ಒಂದು ಸಾರಿ ಎತ್ತಮ್ಮನ ತೋಳಲ್ಲಿ ಮಲಗುವ ಆಸೆ. ಇಡುವಿರ? ಅಮರನಾಗುವೆನು. ಅಬ್ಬಾ ಕರ್ಣ, ಈ ಯುದ್ಧವು ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ದೈವವಶಾತ್ ನೀನೊಂದು ವೇಳೆ
ಈ ಯುದ್ಧದಲ್ಲಿ ಹತನಾದರು. ಸತ್ಯಸಂಧನಾದ ಧರ್ಮರಾಯರಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಶಿರಸಾವಹಿಸಿ ಪ್ರಾರ್ಥಿಸಿಕೊಳ್ಳುವೆನು. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ, ಅದೆಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಅಯ್ಯೋ ದೇವವೇ, ಎಷ್ಟೊಂದು ಸಂಕಟ ನಾಶಗಳಿಂದಾಗಿ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾದರೆ ಪರಮೇಶ್ವರ ಪರಮೇಶ್ವರ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ ಅಮ್ಮ ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಗುದೆಯು. ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಗುದೆಯು. ಬಗೆ ಬಗೆಯಲ್ಲಿ ನೋದು ಕಣ್ಣೀರಗರದೆ, ಬಗೆ ಬಗೆಯಲ್ಲಿ ನೋದು ಕಣ್ಣೀರಗರದೆ. ಅಮ್ಮ ಜನನಿ ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ. ಮಗನೇ, ನಿನ್ನ ಮೊಗವನು ಯುಗದಿ ಕಾಣಲಾಗುವುದೇ ಎಂದು. ಮಗನೇ, ನಿನ್ನ ಮೊಗವನು ಯುಗದಿ ಕಾಣಲಾಗುವುದೇ ಎಂದು. ಮಗನೇ, ನಿನ್ನ ಮೊಗವನು ಯುಗದಿ ಕಾಣಲಾಗುವುದೇ ಎಂದು. ಬಗೆ ಬಗೆಯೊಳು ಕಣ್ಣೀರಗರಿವೆ. ಬಗೆ ಬಗೆಯೊಳು ನೊಂದು ಕಣ್ಣೀರನಾಗರಿವೆ. ಮಗನೇ, ಕಂದ ಹೋಗಿ ಬರುವೆನಾ. ಮಗನೇ, ಹೋಗಿ ಬರುವೆನಾ. ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆನಾ. ಮಗನೇ, ಹೋಗಿ ಬರುವೆನಾ. ಅಮ್ಮ ಹೋದಳು. ನನ್ನ ಹಡೆದ ತಾಯಿಯು ನನ್ನನ್ನು ಬಿಟ್ಟು, ಅಲ್ಲ, ಆ ಪಾಂಡವರ ತಾಯಿ ನನ್ನನ್ನು ಬಿಟ್ಟು ಹೋದಳು, ಬಿಟ್ಟು ಹೋದಳು. ಈ ಪ್ರಪಂಚದಲ್ಲಿ ದೈವ ಬಲವಿಲ್ಲದವನು ಎಂದರೂ ಸತ್ತಂತೆ. ಇರಲಿ, ನಾನೀಗಲೇ ರಣಕ್ಷೇತ್ರಕ್ಕೆ ಹೋಗಿ ನನ್ನ ಸ್ವಾಮಿಗಾಗೆ ಹೋರಾಡಿ ನನ್ನ ಸ್ವಾಮಿಗಾಗಿ ಪಡೆಯುವೆನು. ಉಳಿದಿದ್ದು ದೈವಿಚ್ಛೆ. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದುದು. ಮಾನವರಾಗಿ ಜನಿಸುವವರು ಯಾರಾದರೂ ಯಾಗಿ ಹರೇ. ವಿಧಿ,
ಯಾರಾದರೂ ಸುಖಿಯಾಗಿ ಹೋಗಲಿದ್ದರು ಸರಿ. ಶ್ರೀಹರಿ ಶ್ರೀಹರೇ ಹೋಗದಿದ್ದರು ಸರಿ ಭಾಗ್ಯವಿದ್ದರು ಸರಿ. ಹೋಗದಿದ್ದರು ಸರಿ ಭಾಗ್ಯವಿದ್ದರು ಸರಿ. ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿದ ನೀ ನೋಡಿ ನಗಬೇಕು. ಆಡಿಸಿದ ನೀ ನೋಡಿ ನಗಬೇಕು. ಅರಿತವರ